ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್ಸ್, ಬಳ್ಳಾರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾಳಷ್ಟು ಶುಗರ್ ಪೇಷಂಟ್ಸು ಫೇಸ್ ಮಾಡೋವಂಥ ಪ್ರಾಬ್ಲಮ್ಮು ಈ ಶೋಲ್ಡರ್ ಪೇಯ್ನ್. ಅಡ್ಹೆಸಿವ್ ಕ್ಯಾಪ್ಸುಲೈಟಿಸ್ ಅಂತಾರೆ, ಇಲ್ಲ ಫ್ರೋಝನ್ ಶೋಲ್ಡರ್ ಅಂತಲೂ ಕರೀತಾರೆ. ಹೆಸರು ಏನೇ ಇರಲಿ, ಬಾಧೆ ಒಂದೇ ಅಲ್ವಾ. ಸೊ ನಿಮ್ಗೆ ಶೋಲ್ಡರ್ ಅನ್ನೋದು ನೋವಾಗುತ್ತೆ, ಈ ಮೂಮೆಂಟ್ ಮಾಡೋಕ್ಕೆ ಬರಲ್ಲ. ಈ ಶರ್ಟ್ ಹಾಕ್ಕೊಳ್ಳೋಕ್ಕೆ, ಹೆಣ್ಮಕ್ಳಿಗಾದರೆ ಬ್ಲೌಸ್ ಹಾಕ್ಕೊಳ್ಳೋಕ್ಕೆ ಈ ಕೈ ಹಿಂದಕ್ಕೆ ಹೋಗೋದೇ ಕಷ್ಟ ಆಗಿಬಿಡ್ತದೆ. ಸೊ ಇದು ಯಾಕೆ ಬರ್ತದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಶೋಲ್ಡರ್ ಪೇಯ್ನ್ ನೋಡ್ಕೊಳ್ಳೋದಾದರೆ, ಶೋಲ್ಡರ್ ಜಾಯಿಂಟಲ್ಲಿ 3 ಬೋನ್ ಇನ್ವಾಲ್ವ್ ಆಗಿರ್ತವೆ. ಒಂದು ಹ್ಯೂಮರಸ್ ಅಂತ ಹೇಳ್ತೀವಿ, ಸೊ ಈ ಆರ್ಮ್ ಬೋನ್. ಇನ್ನೊಂದು ಸ್ಕ್ಯಾಪುಲಾ ಅಂತ ಹೇಳ್ತೀವಿ, ಈ ಹಿಂದೆ ನಿಮಗೆ ಫೀಲ್ ಆಗುತ್ತಲ್ಲ ಆ ಬೋನ್. ಇನ್ನೊಂದು ಕಾಲರ್ ಬೋನ್ ಅಂತ ಹೇಳ್ತೀವಿ, ಕ್ಲಾವಿಕಲ್ ಅಂತೀವಿ. ಈ 3 ಬೋನ್ ಜಂಕ್ಷನ್ ಇರುತ್ತೆ. ಬಟ್ಟು ಈ ಶೋಲ್ಡರ್ ಡಿಸ್ಲೊಕೇಶನ್ ಆಗೋದು ಅನ್ನೋದು ಭಾಳಷ್ಟು ಕಾಮನ್. ಅದನ್ನು ಕ್ಲಿನಿಕಲ್ ಅನಾಟಮಿ ಅಂತಲೂ ಕರಿತೀವಿ. ಈ ಕ್ರಿಕೆಟ್ ಪ್ಲೇಯರ್ಸು, ಸ್ಪೋರ್ಟ್ಸ್ ಪರ್ಸನ್, ಯಾರೇ ಸ್ಪೋರ್ಟ್ಸ್ ಪರ್ಸನ್ ಆಡೋವಾಗ, ಹಿಂಗೇನು ಬಾಲ್ ಎಸೆಯೋವಾಗನೋ ಅಥವಾ ಒಮ್ಮೆ ಸುಟ್ಕೇಸನ್ನು ಎಳೆಯೋವಾಗನೋ, ನೀವು ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿರ್ತೀರಿ, ಅದು ಪುಲ್ ಮಾಡಿಬಿಟ್ರೇನೋ ಈ ಶೋಲ್ಡರ್ ಡಿಸ್ಲೊಕೇಟ್ ಅನ್ನೋದು ಆಗ್ತಾ ಇರುತ್ತೆ. ಯಾಕೆಂದರೆ ಶೋಲ್ಡರ್ ಜಾಯಿಂಟನ್ನು ಹೇಳಿದಂಗೆ 3 ಮೂಳೆಯಿಂದ ಸೇರಿ ಆಗಿರುತ್ತಲ್ಲ, ಈ ಮೂಳೆ ಸ್ಕ್ಯಾಪುಲಾ ಅನ್ನೋ ಮೂಳೆಗೆ ಒಂದು ಕಪ್ ಇರುತ್ತೆ. ಹೀಗೆ ಈ ಕಡೆ ಈ ಆರ್ಮ್ಗೆ ಬಾಲ್ ಥರ ಇರುತ್ತೆ. ಇದೇ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದು ಒಳಗಡೆ ಹಂಗೆ ಇರುತ್ತೆ. ಸೊ ಇದು ಇಲ್ಲಿ ಏನಾಗಿದೆ ಅಂದರೆ, ಕಪ್ಪು ಸಣ್ಣದಿದೆ, ಬಾಲ್ ದೊಡ್ಡದಿದೆ. ಸೊ ಆ ಬಾಲ್ ದೊಡ್ಡದಿದ್ದಾಗ ಸ್ಟ್ರೆಚ್ ಆದಾಗ ಕೈ ಹಿಂಗೆ ಬಾಲಿಂದ ತೆಗೆದು ಮ್ಯಾಲೆ ಬಂದುಬಿಡುತ್ತೆ. ಸೊ ಹಾಗಾಗಿ ಡಿಸ್ಲೊಕೇಟ್ ಆಗುತ್ತೆ. ಇದು ಒಂದು ಕಷ್ಟ. ಇನ್ನೊಂದು, ಶುಗರ್ ಪೇಷಂಟ್ಸಲ್ಲಿ ಫ್ರೋಝನ್ ಶೋಲ್ಡರ್ ಏನಾಗುತ್ತೆ, ಬಾಲ್ ಒಳಗೆ ಸಿಗಾಕೊಂಡ್ಬಿಟ್ಟು ಹಿಂಗೆ ಮೂಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ, ಫುಲ್ ಸ್ಟಿಫ್ ಆಗಿಬಿಡುತ್ತೆ. ಅದು ಯಾಕಾಗುತ್ತೆ ಅಂದರೆ, ಈ ಯಾವಾಗಾದ್ರೂ ನೀವು ಈ ಶರ್ಬತ್ ಬಾಟ್ಲು ಕಾನ್ಸಂಟ್ರೇಟ್ ಇರುತ್ತಲ್ಲ, ಈ ನನ್ನಾರಿ ಆಗಲಿ ಶರ್ಬತ್ ಬಾಟ್ಲ್ ಆಗಲಿ, ನೀವು ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿ ಕುಡಿತೀರಿ, ಮುಚ್ಚಳ ಸರಿಯಾಗಿ ನೀವು ವಾಶ್ ಮಾಡಿಲ್ಲ ಮುಚ್ಚಿರಿ ಅಂದರೆ ಶುಗರ್ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟು ಮುಚ್ಚಳ ನೆಕ್ಸ್ಟ್ ಟೈಮ್ ತೆಗಿಯೋಕ್ಕೆ ಕಷ್ಟ ಆಗ್ತದೆ. ಅದನ್ನು ನೀವು ಗಮನಿಸಿರ್ಬೋದು. ಸೊ ಅದು ಯಾಕೆ ಅಂದರೆ, ಆ ಶುಗರ್ ಅಂಶ ಹೋಗಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದನ್ನು ಎಕ್ಸಾಂಪಲಾಗಿ ತೊಗೊಂಡು, ನೀವು ಮೂಮೆಂಟ್ ಶುಗರ್ ಪೇಷಂಟ್ಸ್ ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ, ಗ್ಲೂಕೋಸ್ ಜಾಸ್ತಿ ಇದ್ದಾಗ ಜಾಯಿಂಟ್ಸಲ್ಲಿ ಎಲ್ಲಿ ಬೇಕಲ್ಲಿ ಹೋಗಿ ಸಿಗಾಕೊಂಡು ಫ್ರೋಸ್ ಆಗಿಬಿಡುತ್ತೆ. ಒಂದು ಸಲ ಫ್ರೋಸ್ ಆದಮೇಲೆ ಮೂಮೆಂಟ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ಜನಜೀವನ ಪ್ರತಿದಿನ ಮಾಡೋವಂಥ ಕೆಲಸಗಳು ಮಾಡಲಿಕ್ಕೇ ಇಂಪಾಸಿಬಲ್ ಅನಿಸ್ಬಿಡುತ್ತೆ. ಮಾಡೋಕ್ಕೆ ನನಗೆ ಆಗಲ್ಲ ಅನ್ನೋದು, ಜಸ್ಟ್ ಶರ್ಟ್ ಹಾಕ್ಕೊಳ್ಳೋದು, ಇಲ್ಲ ಸ್ಪೂನಿಂದ ತಿನ್ನೋದಾಗಲಿ, ಇವೆಲ್ಲ ಆಗ್ತದೆ. ಈಗ ನಿಮಗೆ ಶುಗರ್ ಪೇಷಂಟ್ಸ್ ಇದ್ದೀರಾ, ಶೋಲ್ಡರ್ ಪೇನ್ ಬಂದಿಲ್ಲ ಅಂದರೂ ಮಾಡ್ಕೊಳ್ಳಿ, ಲೈಟಾಗಿದ್ದೆ ಅಂದ್ರೂ ಇದನ್ನು ಮಾಡ್ಕೊಂಬಿಡಿ. ಒಂದು ಸಲ ಜಾಸ್ತಿ ಆದಮೇಲೆ ಮತ್ತೆ ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತೇಳಿ, ಫಿಸಿಯೋಥೆರಪಿ ಅಂತೇಳಿ, ಅಕ್ಯುಪಂಚರ್ ಅಂತೇಳಿ ಸುಮಾರಷ್ಟು ಟ್ರೀಟ್ಮೆಂಟಿಗೆಲ್ಲ ಹೋಗಬೇಕಾಗುತ್ತೆ. ಸಿಂಪಲ್ಲಾಗಿ ಅದನ್ನು ಹೇಗೆ ನಾರ್ಮಲ್ ಮಾಡ್ಕೊಳ್ಳೋದು ಅನ್ನೋದು ನಾನೀಗೊಂದು ಎಕ್ಸಸೈಸ್ ಮುಖಾಂತರ ತೋರಿಸಿಕೊಡ್ತೇನೆ. ಈಗ ನೋಡಿ, ಒಂದು ಕಿಟಕಿ ಇದ್ದರೂ ಪರವಾಗಿಲ್ಲ, ಇಲ್ಲಿ ನಮ್ಮಲ್ಲಿ ಕ್ಲಿನಿಕಲ್ಲಿ ನಾವು ಲ್ಯಾಡರ್ ಮಾಡಿಸಿದ್ದೀವಿ, ಫಿಂಗರ್ ಲ್ಯಾಡರ್ ಅಂತೇಳಿ ಇದ್ರಲ್ಲಿ ಮಾಡ್ತೀವಿ. ನಿಮ್ಮಲ್ಲಿ ಅದಿಲ್ಲ ಅಂದರೂ ಪರವಾಗಿಲ್ಲ, ವಿಂಡೋಗೆ ರಾಡ್ಸ್ ಇರ್ತಾವಲ್ಲ, ಆ ರಾಡ್ಸಿಂದನೂ ಅಭ್ಯಾಸನೂ ನೀವು ಮಾಡ್ಕೋಬೋದು. ಸೊ ಇವಾಗ ನಾನು ಇಷ್ಟುವರೆಗೆ ನಿಮಗೆ ಶೋಲ್ಡರು ಪ್ರಾಬ್ಲಮ್ ಯಾಕೆ ಬರುತ್ತೆ, ಏನು ಬರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೀಗೆ ಮನೆಯಲ್ಲಿ ಇದ್ದು ಕೂಡಲೇ ಮನೆಯಲ್ಲೇ ನಿಂತ್ಕೊಂಡು ಯಾವ ರೀತಿ ಎಕ್ಸಸೈಸನ್ನು ಮಾಡಿಕೊಂಡ್ರೆ ಸ್ವಲ್ಪ ಶೋಲ್ಡರ್ ಪೇನ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದು ನೋಡೋಣ. ನೋಡಿ, ಒಂದು ಕಿಟಕಿ ಕಂಬಿ ಇರ್ಬೋದು. ಇಲ್ಲಿ ನಾವಂದರೆ ನಮ್ಮ ಇದರಲ್ಲಿ ಅದು ಫಿಂಗರ್ ಲ್ಯಾಡರ್ ಅಂತ ಇದೆ, ಅದರಲ್ಲಿ ತೋರಿಸ್ತಾ ಇದ್ದೀವಿ. ನಿಮ್ಮೆಲ್ಲ ತೊಗೋಬೇಕಂತ ಅವಶ್ಯಕತೆ ಏನಿಲ್ಲ. ಅಲ್ಲಿ ಫಿಂಗರ್ ಲ್ಯಾಡರ್ ಅಂದರೆ ಬೆರಳುಗಳಿಂದ ನೀವು ಈ ಕಂಬಿಯನ್ನು ದಾಟ್ಕೊತ ಮುಂದಕ್ಕೆ ಹೋಗಬೇಕು. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ, ವಿಂಡೋ ಹತ್ತಿರ ನಿಂತ್ಕೊಂಡು ಸ್ವಲ್ಪ ಆರ್ಮ್ನ ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್ ಮಾಡಿ ದೂರ ನಿಂತ್ಕೋಬೇಕು. ಈಗ ನಿಧಾನಕ್ಕೆ ಮೇಲೆ ಆ ರೀತಿ ಹೋಗ್ತಾ ಇರಬೇಕು. ಎಷ್ಟು ಸಾಧ್ಯವಾದರೆ ಅಷ್ಟು. ಅವ್ರು ಮಾಡ್ತಿರೋರಿಗೆ ನೋವಿಲ್ಲ, ಸೊ ಅದಕ್ಕೆ ಮ್ಯಾಕ್ಸಿಮಮ್ ಮಾಡ್ತಾರೆ. ನಿಮ್ಮ ನೋವಿದ್ದವರು ಎಷ್ಟು ಸಾಧ್ಯವಾದರೆ ಅಷ್ಟು ಸ್ಲೋ ಆಗಿ 5 ಆದರೆ 5, 2 ಆದರೆ 2, 1 ಆದರೆ 1 ಸಾಕು. ಪ್ರತಿದಿನ ಮಾಡ್ತಾ ನಿಮಗೆ ಒಂದು 5 ಡೇ, ಒಂದು ವಾರ 10 ದಿನದಲ್ಲಿ ಮ್ಯಾಕ್ಸಿಮಮ್ ರೀಚಾಗಿ ಹೆಲ್ಪ್ ಆಗುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 5 ಸ್ಟೆಪ್ ಆಗಿದೆ ಅಂದ್ಕೊಳ್ಳೋಣ, ಅಲ್ಲೇ ಹೋಗಿ ನಿಂತ್ಕೊಂಡು ಅಲ್ಲೇ ಉಸಿರಾಡಬೇಕು. ಆ ಸ್ಟ್ರೆಚ್ ಗೊತ್ತಾಗಬೇಕು ನಿಮ್ಮ ಆರ್ಮಲ್ಲಿ ಮತ್ತು ಶೋಲ್ಡರಲ್ಲಿ, ನಿಮ್ಮ ಈ ಭುಜ ಮತ್ತು ಶೋಲ್ಡರ್ ಹತ್ರ ನಿಮಗೆ ಅದು ಫೀಲಿಂಗ್ ಗೊತ್ತಾಗಬೇಕು. ಅದನ್ನು ಫೀಲ್ ಆಗ್ತಾ ಉಸಿರಾಡಬೇಕು. ಮತ್ತು ನಿಧಾನ ಸೇಮ್ ಹೆಂಗೆ ಮೇಲೆ ಹೋಗಿದ್ರೋ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಬರಬೇಕು. ನಿಧಾನವಾಗಿ ಇದು ಮಾಡೋವಾಗ ಗಮನಿಸಬೇಕಾದ ಏನಂದರೆ, ಎಲ್ಬೋ ಬೆಂಡ್ ಆಗಬಾರ್ದು. ಈ ಮಣಿಕಂಠೆ ಇದೆ ಅಲ್ವಾ, ಆ ಎಲ್ಬೋ ಬೆಂಡ್ ಆಗಲಾರ್ದಂಗೆ ಸ್ಟ್ರೈಟಾಗಿಯೇ ಹ್ಯಾಂಡಲ್ ಮಾಡ್ಕೊತ ಹೋಗಬೇಕು. ನಿಧಾನವಾಗಿ ನಿಲ್ಲಿಸಿ ಈ ಉಸಿರಾಟ ಮಾಡಿ. ಇದು 1 ರೌಂಡ್
ಒಂದು ರೌಂಡ್ ಆಯಿತು. ಈ ರೀತಿ 6 ರೌಂಡ್ಸ್ ಮಾಡಬೇಕು. ಬಲಗೈಯಿಂದನೂ ಮಾಡಬೇಕು, ಎಡಗೈಯಿಂದನೂ ಮಾಡಬೇಕು. ನಮಗೆ ಒಂದೇ ಕೈ ನೋವಿದೆ ಒಂದೇ ಮಾಡೋಕ್ಕೆ ಹೋಗಬೇಡಿ. ಯಾವ ಕೈ ನೋವಿಲ್ಲ ಫಸ್ಟ್ ಅದಕ್ಕೆ ಮಾಡಿ, ಆಮೇಲೆ ನೋವಿರೋ ಕೈಗೆ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಎಷ್ಟು ಮಾಡಬೇಕು, ಈಗ ಎಷ್ಟು ಮಾಡೋಕ್ಕಾಗ್ತಾಯಿದೆ ನನಗೆ ಅಂಥೇಳಿ. ಯಾವ ರೀತಿ ಎಕ್ಸಸೈಸ್ ಮಾಡ್ಕೋಬೇಕು ಅನ್ನೋದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಇನ್ನೇನಾದರೂ ಡೌಟ್ಸ್ ಇದೆ, ಸರ್ ನನಗಿಷ್ಟು ಮಾಡೋಕ್ಕೂ ಬರ್ತಾ ಇಲ್ಲ ಅಂತೇನಾದರೂ ಇದ್ದರೆ ನಿಮ್ಮದು ಸಿವಿಯರ್ ಸ್ಟೇಟಲ್ಲಿ ಇರ್ಬೋದು. ಹಾಗೇನಿದೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕು. ನಿಮ್ಮ ಊರಲ್ಲಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡ್ಬೋದು. ಇಲ್ಲ ನಮ್ಮಲ್ಲೇ ತೋರಿಸ್ಕೋಬೇಕಂದ್ರೆ ಬಳ್ಳಾರಿಯಲ್ಲಿ ನಮ್ಮ ಕ್ಲಿನಿಕ್ ಇದೆ, ಇಲ್ಲಿ ಬಂದು ನೀವು ಕಾಣಬಹುದು. ಇಲ್ಲ ಸರ್ ದೂರ ಆಗ್ತದೆ ಅಂದರೆ ನಾವು ಕೆಳಗೆ ಕೊಟ್ಟಿರೋ ನಂಬರ್ಗೆ ಆನ್ಲೈನ್ ಕನ್ಸಲ್ಟೇಷನನ್ನು ನಾವು ಮಾಡ್ತೇವೆ. ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡ್ರು ಸಹ ನಾವು ನಿಮಗೆ ವಿಡಿಯೋ ಕಾಲ್ ಮುಖಾಂತರ ಅಥವಾ ಆಡಿಯೋ ಕಾಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದು ನಾವು ನಿಮಗೆ ತಿಳಿಸಿಕೊಡ್ತೇವೆ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ಸ್ ಮುಖಾಂತರ ನೀವು ಕೇಳ್ಬೋದು, ಅದಕ್ಕೂ ನಾವು ರೆಸ್ಪಾನ್ಸ್ ಅನ್ನೋದು ಮಾಡ್ತಿರ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮೊಣಕಾಲು ನೋವು ಮತ್ತು ಈ ಬ್ಯಾಕ್ ಪೇನ್, ಲೋ ಬ್ಯಾಕ್ ಪೇನು ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.